ಅಪ್ರೂವರ್ KG ID ಎಂಟ್ರಿ ಮಾಡಿದ್ದೀನಿ, ಪಾಸ್ವರ್ಡ್ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿದ್ದೀನಿ, ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಮತ್ತೆ ಒಂದು OTP ಬರುತ್ತೆ, OTP ಬಂದಿರತಕ್ಕಂಥದ್ದನ್ನ ಎಂಟ್ರಿ ಮಾಡ್ತೀನಿ, ಎಂಟ್ರಿ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈ ಬಟನ್ ನ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ನಾವು ವೆರಿಫೈರ್ ಲಾಗಿನ್ ಆದಾಗ ಚೆಕ್ ಮಾಡಿದ್ವಿ, ಅದೇ ರೀತಿಯಾಗಿ ಅಪ್ರೂವರ್ಗೆ ಯಾವ್ಯಾವ ಮಾಡ್ಯೂಲ್ ಅಸೈನ್ ಆಗಿರುತ್ತೆ ಆ ಮಾಡ್ಯೂಲ್ ಎಲ್ಲ ಇಲ್ಲಿ ನಮಗೆ ವಿಸಿಬಲ್ ಇರುತ್ತೆ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪೇ ಅಪ್ರೂವರ್ ನಲ್ಲಿ ಒಂದು ಟ್ರಾನ್ಸಾಕ್ಷನ್ ಇವರಿಗೆ ಪೆಂಡಿಂಗ್ ಇದೆ ಅಪ್ರೂವಲ್ಗೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರ ಅಪ್ರೂವರ್ ಇನ್ಬಾಕ್ಸ್ ನಲ್ಲಿ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ಬಂದಿರೋದು ಕಾಣಿಸುತ್ತೆ. ಇದನ್ನ ಸೇಮ್ ಅವರು ಅಪ್ರೂವರ್ ವೆರಿಫೈರ್ ಏನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಎಡಿಟ್ ಬಟನ್ ನ ಕ್ಲಿಕ್ ಮಾಡಿದಾಗ ಯಾರಿಂದ ಬಂದಿದೆ ಈ ಒಂದು ಟ್ರಾನ್ಸಾಕ್ಷನ್ ಅನ್ನೋದನ್ನ ನೋಡ್ತಾರೆ. ಮತ್ತೆ ಇದು ಟ್ರಾನ್ಸಾಕ್ಷನ್ ನಂಬರ್, ಅವರು ಅಪ್ರೂವರ್ ಕೂಡ ಮತ್ತೆ ಇಲ್ಲಿ ಪ್ರಿವ್ಯೂ ನೋಡಬಹುದು ಪೇ ಬಿಲ್ದು. ಮತ್ತೆ ಕೆಳಗಡೆ ಪೇಜ್ ನ ಫುಲ್ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ವರ್ಕ್ ಫ್ಲೋ ಹಿಸ್ಟ್ರಿ ಡೀಟೇಲ್ಸ್ ನಲ್ಲಿ ಯಾರ್ಯಾರು ಏನೇನು ಕಮೆಂಟ್ಸ್ ಹಾಕಿದ್ದಾರೆ ಅನ್ನೋದನ್ನ ಕೂಡ ನೋಡಬಹುದು. ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ವೆರಿಫೈರ್ ಕಮೆಂಟ್, ಇಲ್ಲಿ ನೋಟ್ಸ್ ಅಂತ ಒಂದು ಐಕಾನ್ ಇದೆ, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ವೆರಿಫೈರ್ ಅವರು ಏನು ಕಮೆಂಟ್ಸ್ ಹಾಕಿದ್ರು, ರಿಮಾರ್ಕ್ಸ್ ಎಂಟ್ರಿ ಮಾಡಿದ್ರು, ಆ ರಿಮಾರ್ಕ್ಸ್ ನಾವಿಲ್ಲಿ ನೋಡಬಹುದು. ಓಕೆ, ಇದನ್ನ ನೋಡಿದ ಮೇಲೆ ಈಗ ಅಪ್ರೂವರ್ ಅವರು ಪೇ ಬಿಲ್ ನ ಪ್ರಿವ್ಯೂ ಮಾಡಿದ್ದಾರೆ, ಕಮೆಂಟ್ಸ್ ಕೂಡ ನೋಡಿದ್ದಾರೆ. ಈಗ ಅವ್ರಿಗೂ ಕೂಡ ಇಲ್ಲಿ ಆಕ್ಷನ್ ಡ್ರಾಪ್ ಡೌನ್ ನಲ್ಲಿ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಅಂತ 2 ಆಪ್ಷನ್ ಇದೆ. ಇದನ್ನ ಇವರು ಅಕ್ಸೆಪ್ಟ್ ಮಾಡಿದಾಗ ಡ್ರಾಫ್ಟ್ ಪೇ ಬಿಲ್ ಅಕ್ಸೆಪ್ಟ್ ಆಗುತ್ತೆ, ರಿಜೆಕ್ಟ್ ಮಾಡಿದಾಗ ಈ ಒಂದು ಬಿಲ್ ರಿಜೆಕ್ಟ್ ಆಗಿ ಮತ್ತೆ ಇನಿಷಿಯೇಟರ್ಗೆ ಹೋಗುತ್ತೆ ಕರೆಕ್ಷನ್ಸ್ಗೋಸ್ಕರ. ಈಗ ಇವರು ಅಕ್ಸೆಪ್ಟ್ ಮಾಡಿ ಮುಂದೆ ನೋಡೋಣ. ಅಕ್ಸೆಪ್ಟ್ ಮಾಡಿದ್ಮೇಲೆ ಮುಂದಿನ ನೆಕ್ಸ್ಟ್ ಏನು ಸ್ಟೆಪ್ ಏನಿದೆ ಅನ್ನೋದನ್ನ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ರಿಮಾರ್ಕ್ಸ್ ಎಂಟ್ರಿ ಮಾಡ್ತೀನಿ. ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಈ ಕನ್ಫರ್ಮೇಶನ್ ಮೆಸೇಜ್ ನಮಗೆ ಕನ್ಫರ್ಮ್ ಆಗಿದ್ದಾಗ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತಾರೆ. ಎಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೆಂಟ್ ಐಟಮ್ಸ್ ನಲ್ಲಿ ಅದು ಅಪ್ರೂವ್ಡ್ ಅಂತ ಆಗುತ್ತೆ. ಈಗ ನಾವು ಏನ್ ಮಾಡಿದೀವಿ ಅಂತಂದ್ರೆ ಒಂದು ಡ್ರಾಫ್ಟ್ ಪೇ ಬಿಲ್ ಜನರೇಟ್ ಆಗಿತ್ತು. ಅಂದ್ರೆ ಪ್ರತಿ ತಿಂಗಳು HRMS2 ಡೈರೆಕ್ಟರೇಟ್ ಇಂದ ನಮಗೆ ಒಂದು ಸ್ಯಾಲರಿನ ರಿಲೀಸ್ ಮಾಡಿದ್ರು. ಪ್ರತಿಯೊಂದು DDOಗಳಿಗೂ ಕೂಡ ಸ್ಯಾಲರಿ ರಿಲೀಸ್ ಮಾಡಿರ್ತಕ್ಕಂಥದ್ದು ನಮ್ಮ ಇನಿಷಿಯೇಟರ್ ಲಾಗಿನ್ಗೆ ಅದು ಡ್ರಾಫ್ಟ್ ಪೇ ಬಿಲ್ ಇನ್ಬಾಕ್ಸ್ಗೆ ಬಂದಿತ್ತು. ಡ್ರಾಫ್ಟ್ ಪೇ ಬಿಲ್ ಇನ್ಬಾಕ್ಸ್ ನಲ್ಲಿ ಬಂದಿರತಕ್ಕಂತ ರೆಕಾರ್ಡ್ ಏನಿತ್ತು, ಆ ರೆಕಾರ್ಡ್ ನಾವು ಇನಿಷಿಯೇಟರ್ ಅದನ್ನ ಫಸ್ಟ್ ಡ್ರಾಫ್ಟ್ ಪೇ ಬಿಲ್ ನಲ್ಲಿ ಪ್ರಿವ್ಯೂ ಮಾಡ್ತಾರೆ. ಪ್ರಿವ್ಯೂ ಮಾಡಿದ ಮೇಲೆ ಅವರು ಪೇ ಬಿಲ್ ಅಲ್ಲಿ ಯಾವ್ಯಾವುದನ್ನ ರೀಕಂಪ್ಯೂಟ್ ಮಾಡಕ್ಕಾಗತ್ತೆ ಅಂತದನ್ನ ಅವರು ರೀಕಂಪ್ಯೂಟ್ ಮಾಡಬಹುದು. ಯಾವ್ಯಾವ ಕಾಂಪೌಂಡ್ ನ ರೀಕಂಪ್ಯೂಟ್ ಮಾಡೋದನ್ನ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅಲೋಯನ್ಸ್, ಯೂನಿಫಾರ್ಮ್ ಅಲೋಯನ್ಸ್, ಕನ್ವೇಯನ್ಸ್ ಅಲೋಯನ್ಸ್, ಸೈಕಲ್ ಅಲೋಯನ್ಸ್, ಈ 4 ಕಾಂಪೋನೆಂಟ್ ಅನ್ನ ಅಲೋಯನ್ಸಸ್ ಸೈಡ್ ಏನಿದೆ ಈ 4 ಕಾಂಪೋನೆಂಟ್ ಅನ್ನ ಇನಿಷಿಯೇಟರ್ ಲೆವೆಲ್ ಅಲ್ಲಿ ಅವರು ಡ್ರಾಫ್ಟ್ ಪೇ ಬಿಲ್ ನಲ್ಲೇನೆ ಅದನ್ನ ಕರೆಕ್ಷನ್ಸ್ ನ ಮಾಡಬಹುದು. ಡಿಡಕ್ಷನ್ ಸೈಡ್ ಬಂದಾಗ ಇನ್ಕಮ್ ಟ್ಯಾಕ್ಸ್ ಅನ್ನ ಇನಿಷಿಯೇಟರ್ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಓಕೆ, ಅವರು ರೀಕಂಪ್ಯೂಟೇಷನ್ ನಲ್ಲಿ ಈ ಒಂದು ಏನು ಎಡಿಟ್ ಮಾಡ್ತಕ್ಕಂಥ ಸ್ಯಾಲರಿ ಡೀಟೇಲ್ಸ್ ಏನಿದೆ ಅದನ್ನ ಎಡಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಯಾಲರಿ ಬಿಲ್ ನ ಮತ್ತೆ ಪ್ರಿವ್ಯೂ ಮಾಡ್ತಾರೆ. ಪ್ರಿವ್ಯೂ ಮಾಡಿ ಆ ಒಂದು ಬಿಲ್ ನ ವೆರಿಫೈರ್ಗೆ ವೆರಿಫಿಕೇಶನ್ಗೆ ಕಳಿಸ್ಕೊಡ್ತಾರೆ. ವೆರಿಫೈಯರ್ ಬಂದಿರತಕ್ಕಂಥ ಬಿಲ್ ನ ಒಂದ್ಸಲಿ ಅವರು ವ್ಯೂ ಮಾಡಿ ಕರೆಕ್ಟ್ ಆಗಿದ್ದಾಗ ಅವರು ಆಕ್ಷನ್ ಬಟನ್ ನಲ್ಲಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ಅವರು ಅದನ್ನ ಅಪ್ರೂವರ್ಗೆ ಕಳಿಸ್ಕೊಡ್ತಾರೆ. ಅಪ್ರೂವರ್ ಕೂಡ ಲಾಗಿನ್ ಆಗಿ ಅವರು ಇಲ್ಲಿ ಬಂದಿರತಕ್ಕಂಥ ಬಿಲ್ ನ ವೆರಿಫೈರ್ ಇಂದ ಬಂದಿರತಕ್ಕಂಥ ಬಿಲ್ ನ ಮತ್ತೆ ಅವರು ಒಂದ್ಸಲ ಮತ್ತೊಮ್ಮೆ ಪ್ರಿವ್ಯೂ ಮಾಡಿ ಅವರು ಅಕ್ಸೆಪ್ಟ್ ಅಂತ ಮಾಡಿದಾಗ ಡ್ರಾಫ್ಟ್ ಪೇ ಬಿಲ್ ಅಕ್ಸೆಪ್ಟ್ ಆಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನಾವು ಬಂದಿರತಕ್ಕಂಥ ಬಿಲ್ ನ ಇಲ್ಲಿ ಅಕ್ಸೆಪ್ಟ್ ಮಾಡಿದ ತಕ್ಷಣ ಇಲ್ಲಿ ಅಪ್ರೂವ್ಡ್ ಅಂತ ಸ್ಟೇಟಸ್ ಇಲ್ಲಿ ತೋರಿಸುತ್ತೆ. ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ ಡ್ರಾಫ್ಟ್ ಪೇ ಬಿಲ್ ನ ನಮ್ಗೆ ಅಪ್ರೂವಲ್ ಸಿಕ್ಕಿದೆ. ಈಗ ಡ್ರಾಫ್ಟ್ ಪೇ ಬಿಲ್ ಅಪ್ರೂವಲ್ ಸಿಕ್ಕಿದ್ಮೇಲೆ ಮತ್ತೆ ಇದರದೊಂದು ಫೈನಲ್ ಪೇ ಬಿಲ್ ನ ಸಿಸ್ಟಮ್ ಜನರೇಟ್ ಮಾಡಿರುತ್ತೆ. ಈ ಜನರೇಟ್ ಮಾಡಿರ್ತಕ್ಕಂಥ ಫೈನಲ್ ಪೇ ಬಿಲ್ ನ ನಾವು K2ಗೆ ಪುಷ್ ಮಾಡಬೇಕು.